ಟುಡೇ ಇಸ್ ಡೇ 26 ಆಫ್ ಮೈ 90 ಡೇಸ್ ಸೀರೀಸ್. ಸೊ ಇವತ್ತು ನಾನು ನಿಮ್ಗೇನೋ ಹೇಳಬೇಕು. ನಾನು ಇದನ್ನ ಮಾಡ್ತಾ ಆಲ್ಮೋಸ್ಟ್ 26 ಡೇಸ್ ಆಗ್ತಿದೆ. ಆ್ಯಂಡ್ ಈ 26 ಡೇಸಲ್ಲಿ ನಾನು ಏನೇನು ಮಾಸ್ಟರ್ ಅಚೀವ್ ಮಾಡಿದ್ದೀನೋ ಅದನ್ನೆಲ್ಲ ಸೈಡಲ್ಲಿ ಇಟ್ಟಿದ್ರೆ ನಾನು ಇನ್ನೂ ಒಂದನ್ನು ಕಲ್ತಿದ್ದೀನಿ. ಯಾವುದನ್ನ ನೋಟಿಸ್ ಮಾಡೋದು ಕೂಡ ಕಷ್ಟ ಆಗ ಲೈಕ್ ಇನ್ನೂ ಒಂದು ಅಡ್ವಾಂಟೇಜ್ ಏನಾಗಿದೆ ನಾನು ಈ 90 ಡೇ ಸೀರೀಸ್ ಮಾಡಿ ಅಂದರೆ ನಾನು ತುಂಬ ಜಾಸ್ತಿ ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ವೀಡಿಯೋಸ್ಗಳು ನೋಡ್ತಿದ್ದೆ. ಲೈಕ್ ಹೇಗಿನ ಕನ್ಸಿಸ್ಟೆಂಟ್ ಆಗಿರ್ಬೋದು, ಹೇಗಿನ ಪ್ರೊಡಕ್ಟಿವ್ ಆಗಿರ್ಬೋದು ಅಂತ ಅಲ್ಲ. ಬಟ್ ಯಾವ ದಿನ ನಾನು ಆಗಿರ್ತಿದ್ದೆ ಅದು ನನಗೆ ಯಾವತ್ತೂ ಕೂಡ ಕಾಣಿಸ್ತಾ ಇರಲಿಲ್ಲ. ನಾನು ಜರ್ನಲ್ ಮಾಡಿದ್ರು ಕೂಡ, ನಾನು ಏನೇ ಮಾಡಿದ್ರು ಕೂಡ ಅರ್ಥನೇ ಆಗ್ತಿರ್ಲಿಲ್ಲ. ಲೈಕ್ ನನಗೆ ಅನಿಸ್ತಿತ್ತು ನಾನು ದಿನ ಪೂರ್ತಿ ವೇಸ್ಟ್ ಮಾಡಿದ್ದೀನಿ, ನಾನು ದಿನದಲ್ಲಿ ಏನಪ್ಪ 6 ಟಾಸ್ಕ್ 7 ಟಾಸ್ಕ್ ಮಾಡಿದ್ರು ಕೂಡ ಅನಿಸ್ತಿತ್ತು ನಾನು ದಿನದಲ್ಲೇನು ಮಾಡೇ ಇಲ್ಲ ಅಂತೆಲ್ಲ. ಸೊ ಈ 90 ಡೇಸ್ ಚಾಲೆಂಜಿಂದ ಒಂದಂತೂ ಚೇಂಜ್ ಆಗಿದೆ. ನಾನು ಯಾವತ್ತೂ ಕೂಡ ಥಿಂಕ್ ಮಾಡ್ತಿಲ್ಲ ಲೈಕ್ ನಾನು ಪ್ರೊಡಕ್ಟಿವ್ ಆಗ್ತಿದ್ದೀನೋ ಇಲ್ವೋ ಅಂತ. ಯಾಕಂದರೆ ನಾನು ಒಂದ್ರಲ್ಲಿ ಆಲ್ರೆಡಿ ಕನ್ಸಿಸ್ಟೆಂಟ್ ಆಗಿದ್ದೀನಿ, ಒಂದ್ರಲ್ಲಿ ಆಲ್ರೆಡಿ ಪರ್ಫೆಕ್ಟ್ ಆಗಿದ್ದೀನಿ. ಜಸ್ಟ್ ನಾನು ಆ ಕನ್ಸಿಸ್ಟೆನ್ಸಿ, ಆ ಪರ್ಫೆಕ್ಷನ್ನ ನಾನು ಬೇರೆ ಎಲ್ಲದರಲ್ಲೂ ಕೂಡ ಹಾಕಬೇಕು. ನಾನು ಏನೇನು ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಒಂದ್ರಲ್ಲಿ ಪರ್ಫೆಕ್ಟ್ ಆಗಿರೋದ್ರಿಂದ, ಆಲ್ರೆಡಿ ಒಂದ್ರಲ್ಲಿ ನಾನು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ನನಗೆ ತುಂಬ ಜಾಸ್ತಿ ಈಸಿ ಆಗುತ್ತೆ ಬೇರೆ ಎಲ್ಲ ಫೀಲ್ಡಲ್ಲಿ ಕೂಡ ಸಕ್ಸಸ್ ಅಚೀವ್ ಮಾಡೋಕ್ಕೆ.